a common boy made a magnificent achievement in the field of cricket. Remember, initially the boy was a failure to make good runs. In his first time, he was out for death. Very seriously nervous, and went on the road to his house. So on the road, every day, he crossed a sports shop. The owner of the sports shop was Mr. Kumar. Every day, he saw Mr. Ranjit. Every day he was happy, but this day he was very nervous and unhappy. So he called him and asked, "What's the matter is there? Why you are so nervous today?" So at that moment, Ranjit says that, "So I'm lost in the cricket match. So I couldn't make a huge run. I was out for 0. My school team was lost in front of the other school team. My captain says to me, so in the next game, you can't make any runs. We will drop out you from the match." This was stated by Suraj, the team captain. So in that line, he went to his home. So when you cross the Kumar shop, Kumar's calling him, "Hello Ranji, please come here. Why are you not came to my shop?" So immediately, Ranjis entered the Kumar's sports shop. So at that moment, there was a conversation between Kumar and Ranji. So remember, Ranji asked, "Why are you so worried?" So at that moment, Ranji says that, "We have lost the cricket match." Okay, no problem. Win or loss is a common factor. How many runs did you make? At that moment, Ranji says that a big 0. ನಾನು ಮಾಡಿರ್ತಕ್ಕಂಥ ರನ್ನು ದೊಡ್ಡ ಮಟ್ಟದ ಒಂದು 0. ಯಾವುದು ರನ್ ಮಾಡಿಲ್ಲ ನಾನು ಅಂತೇಳಿ ಯಾರು ಹೇಳ್ತಾರೆ? ರಂಜಿ 2. ಮಿಸ್ಟರ್ ಕುಮಾರ್, ದ ಶಾಪ್ ಓನರ್ ಆಫ್ ಸ್ಪೋರ್ಟ್ಸ್ ಶಾಪ್. ಅಲ್ಲಿವರೆಗೂ ನಾವು ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿದ್ವಿ. Yes, continue. Ranjit felt better as soon as he was inside the shop. Yes, we lost the match. Yes, Mr. Kumar, we lost the match. ಹೌದು ಕುಮಾರ್ ಸರ್ ಅವರೇ, ನಾವು ಮ್ಯಾಚ್ ಅನ್ನ ಸೋತ್ವಿ, ಲಾಸ್ಟ್ ಮಾಡಿದ್ವಿ ಅಂತ ಹೇಳ್ತಾರೆ. ಆಗ ನೆವರ್ ಮೈಂಡ್, ಯಾಕೆ ತರ ಕೆಡಿಸ್ಕೊಳ್ತೀಯಾ? ನೆವರ್ ಮೈಂಡ್ ಎಲ್ಲಿದೆ ಅಂತ ಗೊತ್ತಿಲ್ಲ ನಮ್ಮ ಹುಡುಗರಿಗೆ. ನೆವರ್ ಮೈಂಡ್ ಅದು ಹಾಕಿದ್ಯಾ? ಅದು ಕೆಳಗೆ ಹೋಗ್ತೀನಿ, ಅದೊಂದು ಏನು ಆಗಿದೆ ಅಮ್ಮ? ಅದು ಕೆಳಗಿಂದ ಎಲ್ಲಿವರೆಗೂ ಆಗಿದೆಪ್ಪ? ವೆಲ್ ವಿ ಕಾಂಟ್. ಅದನ್ನು ಅವಳು ಅದನ್ನ ಹೇಳಿದ್ದು ಮೇಲಿಂದ ಪ್ಯಾರ ತಗೊಂಡಿದ್ದೀನಿ, ಜಾಯಿನ್ ಇರಲಿ ಅಂತೇಳಿ. ಎಸ್, never mind, said Mr. Kumar. What would we do without loser? ಯಾಕೆ ಸೋತ್ಬಿಟ್ಟಿದೆ ನಾವು. ಆ ಸೋಲನ್ನ ನಾವು ಯೋಚನೆ ಮಾಡೋದು ಬೇಡ. ಬರೀ ನಾನು ಡಿಸ್ಟಿಂಕ್ಷನ್ ಬರಬೇಕಾಗಿತ್ತು ಅಂತೇಳಿ PUC ಫಸ್ಟ್ ಇಯರ್ ನಲ್ಲೂ ಅದನ್ನೇ ಮಾತೇಳಿ ನಾನು ಡಿಸ್ಟಿಂಕ್ಷನ್ ಬರಬೇಕಾಗಿತ್ತು, ಬರಲಿಲ್ಲ, ಜಸ್ಟ್ ಪಾಸ್ ಆದೆ ಅಂದ್ರೆ ಆಗ ನಾವೇನು ಮಾಡೋಕ್ಕಾಗಲ್ಲ. ಮುಂದಿನ ವರ್ಷ SLC ಬರ್ತಿರಲ್ಲ, ಮೊದಲನೇ ದಿವಸದಿಂದಲೂ ಕೂಡ ಪ್ರಯತ್ನ ಸ್ಟಾರ್ಟ್ ಮಾಡಬೇಕು. ಮೊದಲನೇ ದಿವಸದಿಂದ ಸ್ಟಾರ್ಟ್ ಮಾಡಬೇಕು. ಇವತ್ತೇನು ಕ್ಲಾಸ್ ಮಾಡಿದ್ದಾರೆ, ಏನು ನೋಟ್ಸ್ ಕೊಟ್ಟಿದ್ದಾರೆ, ನಾನೇನು ಓದ್ಕೊಳ್ಬೇಕು ಅಂತ ನೀವು ಸ್ಟಾರ್ಟಿಂಗ್ ಇಂದ ಪ್ರಯತ್ನ ಮಾಡಿದ್ರೆ
very easy to get first rank or distinction in the annual examination. ಅದೆಲ್ಲ ಬಿಡ್ತೀರಾ, ಕೊನೆಗೆ ಇನ್ನೊಂದು ತಿಂಗಳಿದ್ದಾಗ ಬೇಜಾನು ಓದ್ತೀರ, ಎಕ್ಸಾಮ್ ಮೂಮೆಂಟ್ ಬಂದಾಗ ಸುಸ್ತ ಮಲಗಿಕೊಡ್ತೀರ. ಇದು ನಮ್ಮ ವಿದ್ಯಾರ್ಥಿಗಳ ಫೇಲ್ಯೂರ್ಗೆ ಒಂದು ಕಾರಣ. ಸೊ ಆ ರೀತಿಯಲ್ಲಿ ಮುಖ್ಯವಾಗಿ ಸೋಲೋದ್ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇರೋ. ನೆವರ್ ಮೈಂಡ್ ಅಬೌಟ್ ದ ಲೂಸರ್. ಎನಿವೇ, ಹೌ ಮೆನಿ ರನ್ಸ್ ಡಿಡ್ ಯು ಮೇಕ್? ಹೋಗ್ಲಿ ಬಿಡಪ್ಪ, ಪರವಾಗಿಲ್ಲ, ಹೋಗ್ಲಿ. ನೀನು ಎಷ್ಟು ರನ್ ನೋಡಿದೆ? ಹೌ ಮೆನಿ ರನ್ಸ್ ಡಿಡ್ ಯು ಮೇಕ್? ಎಷ್ಟು ರನ್ಸ್ಗಳನ್ನು ಹೊಡೆದಪ್ಪ ನೀನು ನಿಮ್ಮ ಮ್ಯಾಚ್ ನಲ್ಲಿ? ಓಕೆ, ಸೋತಿದ್ದೀರಾ, ನೋ ಪ್ರಾಬ್ಲಮ್. ಇಲ್ಲಿ ವಿನ್ ಅಂಡ್ ಲೂಸ್ ಕಾಮನ್ ಫ್ಯಾಕ್ಟರ್ಸ್, ಟೂ ಫೇಸ್ ಆಫ್ ಒನ್ ಕಾಯಿನ್. ಒಬ್ರು ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಓಕೆ ಓಕೆ, ಸೋತಿದ್ದೀರಾ, ನೋ ಪ್ರಾಬ್ಲಮ್. ಬಟ್ ಹೌ ಮೆನಿ ರನ್ಸ್ ಡಿಡ್ ಯು ಮೇಕ್? ಎಷ್ಟು ರನ್ ಮಾಡಿದೆ ನೀನು? ನನ್, ಏನು ಮಾಡಲಿಲ್ಲ ನಾನು. ಅದು ಒಂದು ರನ್ನು ಕೂಡ ಹೊಡೆಯಲಿಲ್ಲ. ಬಿಗ್ ರೌಂಡ್ ಎಗ್, ದೊಡ್ಡ ಪ್ರಮಾಣದ ಒಂದು ಸೊನ್ನೆಯನ್ನ ನಾನು ಅಂದ್ರೆ ಫಸ್ಟ್ ಬಾಲ್ಗೆ ಔಟ್ ಆದ. ನಾನು ಏನು ಮಾಡಲಿಲ್ಲ, ಅಚೀವ್ಮೆಂಟ್ ಏನೂ ಇಲ್ಲ ನಂದು. ಜಸ್ಟ್ ಎ ಬಿಗ್ ರೌಂಡ್ ಆಫ್ ಎಗ್. ನಾನು ಯಾವ ಸಾಧನೆಯನ್ನು ಕೂಡ ಮಾಡಿಲ್ಲ. ಸೊ ನಾನು ಸೊನ್ನೆಗೆ ಔಟ್ ಆದೆ. ಐ ಹ್ಯಾವ್ ನಾಟ್ ಮೇಡ್ ಎ ಗುಡ್ ಸ್ಕೋರ್ ಇನ್ ಮೈ ಲಾಸ್ಟ್ 3 ಮ್ಯಾಚ್. ಈ ಮ್ಯಾಚ್ ಅಲ್ಲಿ ಅಂತಲ್ಲ, ಇದ್ರ ಹಿಂದಿನ ಮ್ಯಾಚ್ ಅಲ್ಲೂ ಬಿಗ್ 0, ಅದ್ರ ಹಿಂದಿನ ಮ್ಯಾಚ್ ಅಲ್ಲೂ ಕೂಡ ಬಿಗ್ 0. 3 ಮ್ಯಾಚ್ ಅಲ್ಲಿ 0-0-0. ಬಿಗ್ 0 ಅನ್ನ ಅಚೀವ್ ಮಾಡಿದಾರೆ ಯಾರು? ರಂಜಿ. I have made at least big 0 in last 3 matches. ಕೊನೆ 3 ಮ್ಯಾಚ್ಗಳಲ್ಲಿ ನಾನು ತುಂಬಾನೇ ನರ್ವಸ್ ಆಗಿದ್ದೀನಿ. 0-0-0. Yes, said Ranji, I will be dropped from the team. ಟೀಮ್ನವರು ನನ್ನನ್ನು ಡ್ರಾಪ್ ಮಾಡ್ತಾರೆ. ಯಾರು ಚೆನ್ನಾಗಿ ಇಟ್ಕೊಳ್ತಾರಪ್ಪ. 1 ಮ್ಯಾಚ್ ಓಕೆ, 2 ಮ್ಯಾಚ್ ಓಕೆ, 3 ಮ್ಯಾಚ್ ಅಲ್ಲೂ ಕೂಡ ನೀವು 0 ಔಟ್ ಆಗ್ತೀರಂದ್ರೆ ಬೆಸ್ಟ್. ಬೇರೆ ಯಾರಾದ್ರೂ ಆಟ ಆಡ್ತಾರೆ. ಸೊ ಆ ರೀತಿಯಲ್ಲಿ ಟೀಮ್ನವರು ನನಗೆ ಏನ್ ಹೇಳಿದರೆ, ನನ್ನನ್ನು ಡ್ರಾಪ್ ಮಾಡ್ತೀನಿ ಅಂತೇಳಿ ಯಾರು ಹೇಳಿದರೆ? ಆಲ್ ಮೈ ಟೀಮ್ಮೇಟ್ಸ್ ಸೇಸ್ ದಟ್ ದೇ ಟ್ರೈ ಟು ಡ್ರಾಪ್ ಔಟ್ ಫ್ರಮ್ ದ ಮ್ಯಾಚ್. ಅವರು ನನ್ನನ್ನು ಡ್ರಾಪ್ ಮಾಡ್ತಾರಂತೆ. ಇಫ್ ಐ ಡೋಂಟ್ ಡೂ ಸಮಥಿಂಗ್ ಇನ್ ದ ನೆಕ್ಸ್ಟ್ ಗೇಮ್, ಈ ಮುಂದಿನ ವಾರ ಶನಿವಾರ ಇರತಕ್ಕಂಥ ಮ್ಯಾಚ್ ಅಲ್ಲಿ ನಾನು ಏನಾದ್ರೂ ಸಾಧನೆ ಮಾಡಿಲ್ಲ ಅಂದ್ರೆ ನನ್ನನ್ನು ಡ್ರಾಪ್ ಮಾಡ್ತಾರೆ, ಟೀಮ್ ಇಂದ ನನ್ನ ತೆಗೆದುಹಾಕ್ತಾರೆ ಅಂತೇಳಿ ಯಾರು ಈ ಮಾತನ್ನು ಹೇಳ್ತಾರೆ? Who says this statement? Ranji says this statement. To whom was it said? It was said to Mr. Kumar. Anybody stand up and tell me when was it said? Anybody? When was it said? ಯಾವಾಗ ಈ ಮಾತು ಬರುತ್ತೆ? Anybody? No problem. ರಾಂಗ್ ಆಗಲಿ, ತೊಂದರೆ ಇಲ್ಲ. ಎತ್ತಿಟ್ಕೋಬೇಕು ಅಂತ ಹೇಳಿದೀನಿ, ಎತ್ತಿಟ್ಕೋಬೇಕು ಅಂತ ಹೇಳಿದೀನಿ. ಎನಿಬಡಿ? ರಾಂಗ್ ಆಗಲಿ, ತೊಂದರೆ ಇಲ್ಲ. Why? So who said this? To whom was it said? When was it said? ಯಾವಾಗ ಈ ಮಾತು ಬರುತ್ತೆ? When Ranji was out for 0 in last 3 matches. ಕೊನೆಯ 3 ಮ್ಯಾಚಸ್ಗಳಲ್ಲಿ 0 ಔಟ್ ಆದಾಗ all the teammates says that we will drop out you from the next match. ಮುಂದಿನ ಮ್ಯಾಚ್ ಅಲ್ಲಿ ನಿನ್ನ ಡ್ರಾಪ್ ಔಟ್ ಮಾಡ್ತೀವಿ, ನೀನು ಚೆನ್ನಾಗಿ ಆಡದೆ ಇದ್ರೆ ಅಂತೇಳಿ ಆ ಸಂದರ್ಭದಲ್ಲಿ ಮಾತು ಬರುತ್ತೆ. Who said this? To whom was it said? When was it said? Next, continue. Well, we don't have the happening. ಪರವಾಗಿಲ್ಲ ಬಿಡಪ್ಪ, ಈಗ ಮುಂದೆ ಈಗ ಆಗದಂತೆ ನೋಡ್ಕೊಳ್ಳೋಣ. ಎಸ್, ಈಗಾಗಲೇ ಫೇಲ್ ಆಗಿದೆ, ನೋ ಪ್ರಾಬ್ಲಮ್. ಮುಂದಿನ ಎಕ್ಸಾಮ್ ಅಲ್ಲಿ ಫೇಲ್ಯೂರ್ ಆಗಬಾರ್ದು ನೀವು. ಅಂದ್ರೆ ಮುಂದಿನ ಮ್ಯಾಚ್ ಅಲ್ಲಿ ಫೇಲ್ಯೂರ್ ಆಗೋದು ಬೇಡ ನೀನು. ವೆಲ್, ಓಕೆ, ನೋ ಪ್ರಾಬ್ಲಮ್. ಏನ್ ಮಾಡೋಣ ನಾವೀಗ? ಸೊ ಈ ಪ್ಲಾನ್ ಮಾಡ್ಕೊಳ್ಳೋಣ. ವಿ ಕಾಂಟ್ ಹ್ಯಾವ್ ದಟ್ ಹ್ಯಾಪನಿಂಗ್. ಇನ್ನೊಂದ್ಸಾರಿ ಅದು ಸಂಭವಿಸದಂತೆ ನೋಡ್ಕೊಳ್ಳೋಣ. ಹ್ಯಾಪನಿಂಗ್ ಇನ್ನೊಂದ್ಸಾರಿ ನನಗೆ ಅದು ಬರದಂಗೆ. ಯಾವ್ದು ಬರದಂಗೆ? 0 ಔಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋಣ ಅಂತೇಳಿ ಕುಮಾರ್ ಇವನಿಗೆ ಸಂತೈಸ್ತಾ ಇದ್ದಾನೆ. ಯಾರಿಗೆ? ರಂಜಿಗೆ. ಸೊ ಕುಮಾರ್ ಏನ್ ಮಾಡ್ತಿದ್ದಾನೆ? ಓಕೆ, ನೋ ಪ್ರಾಬ್ಲಮ್. ಈಗ 0 ಔಟ್ ಆಗಿದೆ, ನೋ ಪ್ರಾಬ್ಲಮ್, ಬಿಟ್ಟು ಹಾಕ್ಬಿಡಿ. ನೆಕ್ಸ್ಟ್ ಏನ್ ಮಾಡೋಣ? ಪ್ಲಾನ್ ಅನ್ನ ಮತ್ತೆ ಅದು
ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋಣ, ಏನಾದರೂ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಹೇಳ್ತೇನೆ. ಆಯ್ತು, ಓಕೆ, ನೋ ಪ್ರಾಬ್ಲಮ್, ಬಿಟ್ಟಾಕ್ಬಿಡಿ. ಈಗ 0 ಕೊಟ್ಟಾಗಿದ್ದಾನೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಪ್ಲಾನ್ ಮಾಡೋಣ. ಇನ್ನೊಂದು ಸಾರಿ ಯಾವ್ದಾದ್ರು ಪ್ಲಾನ್ ಮಾಡೋಣ ಅಂತೇಳಿ ಹೇಳ್ತಾನೆ. ಜಸ್ಟ್ ಅನ್ಲಕ್ಕಿ. ಆಗ ರಂಜಿ ಹೇಳ್ತಾನೆ, ನಾನು ಅನ್ಲಕ್ಕಿ ಫೆಲೋ, ನನಗೆ ಲಕ್ ಅನ್ನೋದೇ ಇಲ್ಲ. ರಂಜಿ ಕುಮಾರ್ ಹೇಳ್ತಾನೆ, ಜಸ್ಟ್ ಐ ಆಮ್ ಅನ್ಲಕ್ಕಿ, ನಾನು ಅನ್ಲಕ್ಕಿ ಫೆಲೋ, ನನಗೆ ಲಕ್ ಅನ್ನೋದಿಲ್ಲ, ನನ್ನ ಜೊತೆಗೆ ಅದೃಷ್ಟ ಅನ್ನೋದಿಲ್ಲ, ನಾನು ದುರಾದೃಷ್ಟವಂತ, ಯಾವುದು ಕೂಡ ನನ್ನ ಜೊತೆಗಿಲ್ಲ. ಜಸ್ಟ್ ಐ ಆಮ್ ಅನ್ಲಕ್ಕಿ ಫೆಲೋ ಸಟ್ ಮಿಸ್ಟರ್ ರಂಜಿ. ರಂಜಿ ಹೇಳ್ತಾರೆ ಕುಮಾರ್ಗೆ, ಸೊ ನನಗೆ ಲಕ್ಕೇ ಇಲ್ಲ ಕಣಪ್ಪ, 3 ಮ್ಯಾಚ್ ಅವಕಾಶ ಕೊಟ್ಟಿದ್ದಾರೆ, ಆ 3 ಮ್ಯಾಚ್ ಅಲ್ಲಿ ಬಿಗ್ 0 ಮಾಡಿದ್ರೆ ಯಾರು ನನಗೆ ಸಪೋರ್ಟ್ ಮಾಡ್ತಾರೆ? ಆ ಅನ್ಲಕ್ಕಿ ಫೆಲೋಸ್ ಅಂತೇಳಿ ಹೇಳ್ತಾ ಇದ್ದಾನೆ. ಯಾರು? ರಂಜಿ ಸೇಸ್ ದಟ್ ಐ ಆಮ್ ಅನ್ಲಕ್ಕಿ ಫೆಲೋ. ಮೇ ಬಿ ಇರಬಹುದು, ಪರವಾಗಿಲ್ಲ, 3 ಸಾರಿ 0 ಕೊಟ್ಟಾಗಿದೆ, ಮೇ ಬಿ ಯು ಆರ್ ಅನ್ಲಕ್ಕಿ. ಹೂ ಸೇಸ್ ದಿ ಸ್ಟೇಟ್ಮೆಂಟ್? Kumar says the statement, maybe, ಬಹುಶಃ you are unlucky because you make 0, big 0 in last 3 matches. Maybe you are unlucky, but in this case, ಅದು ಈಗ ಅದರ ಬಗ್ಗೆ ಆಲೋಚನೆ ಮಾಡೋದು ಬೇಡ. It's the time of your luck change. ನಿನ್ನ ಅದೃಷ್ಟ ಚೇಂಜ್ ಆಗ್ತಕ್ಕಂಥ ಸಮಯ ಬಂದಿದೆ ಈಗ. ಬಿಟ್ಟಾಕ್ಬಿಡೋದನ್ನ, ಹಿಂದಿನದನ್ನ ಡೋಂಟ್ ಬಿ ಅಮೇಜ್ ಆರ್ ಡೋಂಟ್ ಬಿ ರಿಮೆಂಬರ್. ಸೊ ಈಗ ಏನಾಗಿದೆ, ನಿನ್ನ ಅದೃಷ್ಟ ಬದಲಾಯಿಸತಕ್ಕಂಥ, ಲಕ್ ಚೇಂಜ್ ಆಗ್ತಕ್ಕಂಥ ಸಮಯ ಬಂದಿದೆ ಅಂತೇಳಿ ಮಿಸ್ಟರ್ ಕುಮಾರ್ ಸೈಸ್ ಟು ಮಿಸ್ಟರ್ ರಂಜಿ ಹೇಳ್ತಾನೆ. ನೋ ಪ್ರಾಬ್ಲಮ್, ಬಿಟ್ಟು ಹಾಕ್ಬಿಡೋದು. ಕಳ್ಸರಿ ಏನೋ ದುರಾದೃಷ್ಟ ಇತ್ತು, ನಿನ್ಗೆ ಹಂಗಾಯ್ತು, ಬಟ್ ಈಗ ಏನಾಗಿದೆ, ಯುವರ್ ಲಕ್ ಮಸ್ಟ್ ಬಿ ಚೇಂಜ್, ನಿನ್ನ ಲಕ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾನೆ. ಮಿಸ್ಟರ್ ಕುಮಾರ್ began to looking closely at a number of old cricket bat. ತನ್ನ ಅಂಗಡಿಯಲ್ಲಿ, ತನ್ನ ಶಾಪ್ ಅಲ್ಲಿ ಒಂದು ಲೈನ್ಗೆ ಏನಿಟ್ಟಿದ್ದ, ಒಂದಿಷ್ಟು ಬ್ಯಾಟ್ಗಳನ್ನ, ಕ್ರಿಕೆಟ್ ಬ್ಯಾಟ್ಗಳನ್ನ ಇಟ್ಟಿದ್ದ. ಒಂದು ಸೆಲ್ಫ್ ಅಲ್ಲಿ ಏನಿಟ್ಟಿದ್ದ, ಒಂದಿಷ್ಟು ಪ್ರಮಾಣದ ಹಳೆಯ ಕ್ರಿಕೆಟ್ಸ್ ಬ್ಯಾಟ್ಸ್ ಗಳನ್ನ ಇಟ್ಟಿದ್ದ. ಹೂ? ಮಿಸ್ಟರ್ ಕುಮಾರ್. ಮಿಸ್ಟರ್ ಕುಮಾರ್ keeps some of the old cricket bat. ಅನೇಕ ಹಳೆಯ ಕ್ರಿಕೆಟ್ ಬ್ಯಾಟ್ ಗಳನ್ನು ಇಟ್ಕೊಂಡಿದ್ದ. ಹೂ? ಮಿಸ್ಟರ್ ಕುಮಾರ್. ಸೊ ಮಿಸ್ಟರ್ ಕುಮಾರ್ ವೆರಿ ಕ್ಲೋಸ್ಲಿ, ತುಂಬಾ ಹತ್ರ ಹೋಗಿ ಎಲ್ಲ ಬ್ಯಾಟ್ಸ್ ಗಳನ್ನು ಅಬ್ಸರ್ವ್ ಮಾಡುತ್ತಾನೆ. ಹೂ? ಮಿಸ್ಟರ್ ಕುಮಾರ್ ಅಬ್ಸರ್ವ್ ಆಲ್ ದ ಓಲ್ಡ್ ಕ್ರಿಕೆಟ್ ಬ್ಯಾಟ್. Mr. Kumar began to looking closely at a number of old cricket bats, and after a few minutes, ಒಂದು ನಿಮಿಷಗಳ ನಂತರ ನೋಡ್ತಾ ಎಲ್ಲ ಬ್ಯಾಟ್ಸ್ ಗಳನ್ನ, ಒಂದು ಕಡೆಯಿಂದ ಎಲ್ಲ ಬ್ಯಾಟ್ಸ್ ಗಳನ್ನ ನೋಡ್ಕೊಂಡು ಬರ್ತಾನೆ. ನೋಡಿ ಒಂದು ನಿಮಿಷದ ನಂತರ ಹೇಳ್ತಾನೆ, he said, ಅವನು ಹೇಳ್ತಾನೆ, ಈಗ ನೋಡಿಲ್ಲಿ ಏನ, he picked up one of the bats and held it out to Ranji. ಇರ್ತಕ್ಕಂಥ ಹಳೆಯ 8 ಬ್ಯಾಟ್ ನಲ್ಲಿ ಒಂದು ಬ್ಯಾಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಹೂ? ಮಿಸ್ಟರ್ ಕುಮಾರ್ selected a one bat and given to Mr. Ranji. ತಗೋ, ಪರವಾಗಿಲ್ಲ, ನೀನು ಈ ಬ್ಯಾಟ್ ಅಲ್ಲಿ ಆಟವನ್ನು ಆಡೋ, ನೀನು ಹಳೆ ಬ್ಯಾಟ್ಸ್ ಗಳನ್ನ ಬಿಟ್ಟಾಕ್ಬಿಡು, ನಾನು ಕೊಡ್ತಕ್ಕಂಥ ಬ್ಯಾಟ್ಸ್ ಅಲ್ಲಿ ಆಟ ಆಡು ಅಂತೇಳಿ given a bat. And he picked up one of the bat and held it out to Ranji. This is it, he said. ನೋಡಿ, ಈ ಬ್ಯಾಟ್ ಅಲ್ಲಿ ಆಟ ಆಡೋ ನೀನು ಅಂತೇಳಿ ಹೇಳ್ತಾನೆ. ನೋಡು, ಹಳೆ ಬ್ಯಾಟ್ ಎಲ್ಲ ಬಿಟ್ಟು ಹಾಕ್ಬಿಡು. ಇಟ್ಸ್ ಲಕ್ಕಿಯೆಸ್ಟ್ ಬ್ಯಾಟ್, ತುಂಬಾ ಅದೃಷ್ಟ ಇರ್ತಕ್ಕಂಥ ಬ್ಯಾಟ್ ಇದು, ಆಡೋ ನೀನು ಅಂತೇಳಿ ಒಂದು ಬ್ಯಾಟ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾನೆ. ಯಾರು? ಮಿಸ್ಟರ್ ಕುಮಾರ್. ಟು ಯಾರಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ? ಟು ಮಿಸ್ಟರ್ ರಂಜಿಗೆ. ಮಿಸ್ಟರ್ ಕುಮಾರ್ ಹ್ಯಾಂಡೆಡ್ ಓವರ್ ಎ ಬ್ಯಾಟ್ ಟು ಮಿಸ್ಟರ್ ರಂಜಿ. This is the luckiest of all my old bats. Who says the statement? This is the luckiest bat. ಮಿಸ್ಟರ್ ಕುಮಾರ್ ಹೇಳ್ತಾ ಇದ್ದಾನೆ. ನೋಡಿ, ಇದು ಬಹಳ ಅದೃಷ್ಟಶಾಲಿ ಬ್ಯಾಟ್. This is the
ಲಕ್ಕಿಯೆಸ್ಟ್ ಬ್ಯಾಟ್ ಆಫ್ ಆಲ್ ಮೈ ಓಲ್ಡ್ ಬ್ಯಾಟ್ಸ್. ನೋಡಿ ಇಲ್ಲಿರ್ತಕ್ಕಂಥ ಹಳೆಯ 10-20 ಬ್ಯಾಟ್ಸ್ಗಳಲ್ಲಿ ತುಂಬಾ ಅದೃಷ್ಟಶಾಲಿಯಾಗಿರ್ತಕ್ಕಂಥ ವೆರಿ ವೆರಿ ಲಕ್ಕಿಯೆಸ್ಟ್ ಬ್ಯಾಟ್ ಅಂದ್ರೆ ಇದೇನೆ. ತಗೋ ನೀನು ಇಟ್ಕೋ ಅಂತ ಹೇಳ್ತಿದ್ರೆ ಕುಮಾರ್. ಇಟ್ ಈಸ್ ಒನ್ ಆಫ್ ದ ಲಕ್ಕಿಯೆಸ್ಟ್ ಬ್ಯಾಟ್ among all my old bats. This is the bat I made a century with. ಇದೇ ಬ್ಯಾಟ್ ಅಲ್ಲೇನೆ ನಾನು 100 ರನ್ನುಗಳನ್ನು ಹೊಡೆದಿದ್ದೆ. ಸೆಂಚುರಿ ಹೇಳ್ತಾನೆ ನೋಡು, ಇದು ವೆರಿ ಲಕ್ಕಿಯೆಸ್ಟ್ ಬ್ಯಾಟ್. ಐ ಮೇಡ್ ಸೆಂಚುರಿ. ನಾನು ಏನ್ ಮಾಡಿದ್ದೆ, ಇದೇ ಬ್ಯಾಟ್ ನಲ್ಲಿ ಒಂದು ಸೆಂಚುರಿಯನ್ನು 100 ರನ್ಗಳನ್ನು ಹೊಡೆದಿದ್ದೆ. ಸೊ ಹಾಗಾಗಿ ಇಟ್ ಈಸ್ ವೆರಿ ಲಕ್ಕಿಯೆಸ್ಟ್ ಬ್ಯಾಟ್ ಅಂತೇಳಿ ಕುಮಾರ್ ಸೇಸ್ ಟು ರಂಜಿ ಅಂಡ್ ಹ್ಯಾಂಡೆಡ್ ಓವರ್ ದಟ್ ಬ್ಯಾಟ್ ಟು ಮಿಸ್ಟರ್ ರಂಜಿ. ಕೊಡ್ತಾನೆ ಎಸ್ ಸೆಂಚುರಿ ವಿತ್ he held it out to ರಂಜಿ. ತಗೊಳಪ್ಪ ಇಟ್ಕೋ ಅಂತೇಳಿ ಬ್ಯಾಟ್ ಅನ್ನ ಕೊಡ್ತಾನೆ ಕುಮಾರ್ಗೆ, ಸಾರಿ ರಂಜಿಗೆ. ಕುಮಾರ್ he held it out to ರಂಜಿ. here take it. ತಗೋ ಈ ಬ್ಯಾಟ್ ಅನ್ನು ಇಟ್ಕೋ ಅಂತ ಹೇಳ್ತಾನೆ. I will lend it to you for the rest of cricket season. ನಾನು ಈ ಕೊಡ್ತಾ ಇರತಕ್ಕದ್ದು ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಪಂದ್ಯಗಳಲ್ಲಿ ಇದೇ ಬ್ಯಾಟ್ ನಲ್ಲಿ ಆಟವನ್ನು ಆಡು. ಮುಂದೆ ಬರ್ತಕ್ಕಂಥ ರೆಸ್ಟ್ ಆಫ್ ಕ್ರಿಕೆಟ್ ಮ್ಯಾಚ್ ಗಳಲ್ಲಿ ದ ಸೇಮ್ ಬ್ಯಾಟ್ ಅನ್ನು ಯೂಸ್ ಮಾಡು. ಮುಂದೆ ಬರ್ತಕ್ಕಂಥ ಎಲ್ಲ ಮ್ಯಾಚ್ ಗಳಲ್ಲೂ ಕೂಡ ಸೇಮ್ ಬ್ಯಾಟ್ ಅನ್ನು ಬಳಸ್ಕೋ ಅಂತೇಳಿ ಕುಮಾರ್ ಹೇಳ್ತಾ ಇದ್ದಾನೆ. ಯಾರಿಗೆ? ರಂಜಿಗೆ. ಯು ವಾಂಟ್ ಫೈಲ್ ವಿತ್ ಇಟ್. ಯಾವತ್ತೂ ಕೂಡ ನೀನು ಫೈಲೂರ್ ಆಗಲ್ಲ, ಮುಂದಿನ ಕ್ರಿಕೆಟ್ ಪಂದ್ಯಗಳಲ್ಲಿ ಫೈಲೂರ್ ಆಗಲ್ಲ ಅಂತೇಳಿ ಹೂ ಸೇಸ್? ಕುಮಾರ್ ಸೇಸ್ ಟು ಮಿಸ್ಟರ್ ರಂಜಿ. ಎಸ್, ರಂಜಿ took the bat and gazed. ಕೈಯ ಬ್ಯಾಟ್ ಇಟ್ಕೊಳ್ತಾನೆ. When Mr. Kumar gave that bat, he accepted. He taken the bat and gazed. ತುಂಬಾ ದಿಟ್ಟಿಸಿ ನೋಡ್ತಾನೆ. ನೀವೀಗ ಏನಾದ್ರು ಒಂದು ವಸ್ತುವನ್ನ ಕೊಟ್ರೆ, ಯಾವ್ದಾದ್ರು ಒಂದು ಪುಸ್ತಕವನ್ನು ನಾವು ಪ್ರೆಸೆಂಟೇಷನ್ ಕೊಟ್ರೆ ಬಹಳ ಚೆನ್ನಾಗಿ ಓದ್ತದೆ ಇವನಿನ, ಚೆನ್ನಾಗಿ ಓದ್ತದೆ ಕಣ ನೀವು, ಈ ಪುಸ್ತಕವನ್ನು ಗಿಫ್ಟ್ ಮಾಡ್ತೀವಿ. ಒಂದು ದಿವಸ ಬೇಜಾರು ನೋಡ್ತೀರಾ, ಒಂದೇ ದಿವಸ, ಅದು ಒಂದು ದಿವಸ 1 ಗಂಟೆ ರ್ಯಾಪರ್ ತೆಗಿತೀರಾ, ನೋಡ್ತೀರಾ, ಕ್ಲೋಸ್ ಮಾಡ್ತೀರಾ, ಓದಲ್ಲ. ಸೊ ಹಾಗಾಗಿ ಹಂಗೆ ಇವನ್ ಏನ್ ಮಾಡ್ತಾನೆ, ಗೇಜ್ ಮಾಡ್ತಾ ಹೋಗ್ತಾನೆ. ಏನಿದೆ ಇಷ್ಟೊಂದು ಚೆನ್ನಾಗಿದೆಯಲ್ಲ ಬ್ಯಾಟು. ಗೇಜ್ ಅಂದ್ರೆ ದಿಟ್ಟಿಸಿ ನೋಡ್ತಕ್ಕಂಥದ್ದು, ಅಬ್ಸರ್ವ್ ಮಾಡ್ತಕ್ಕಂಥದ್ದು. ರಂಜಿ took the bat and gazed at it with a awe and delight. ಖುಷಿಯಿಂದ. ಆ ಅಂದ್ರೆ ಖುಷಿ, ಡಿಲೈಟ್ ಅಂದ್ರೆ ಏನಂದ್ರೆ ಇಲ್ಲಿ ಮುಖ್ಯವಾಗಿ ಅತಿಯಾಗಿರ್ತಕ್ಕಂಥ ಸಂತೋಷ, ಖುಷಿ ಮತ್ತೆ ಓವರ್ ಎಕ್ಸೈಟ್ಮೆಂಟ್. ಓವರ್ ಎಕ್ಸೈಟ್ಮೆಂಟ್ ಇಂದ ನೋಡ್ತಾನೆ, ಈ ಬ್ಯಾಟ್ ಅಲ್ಲಿ ನಾನು ಆಟ ಆಡಬಹುದಾ ಅಂತೇಳಿ ಗೇಜ್ ಮಾಡ್ತಾನೆ. ಹೂ ಮಿಸ್ಟರ್ ರಂಜಿ gazed the bat with awe and delight. Is it really the bat you make a century with? ಕ್ವಶನ್ ಮಾರ್ಕ್ ಇದೆ, ಒಂದು ಕ್ವಶನ್ ಕೇಳ್ತಾನೆ. ಏನು, ನೀನು ಈ ಬ್ಯಾಟ್ ಅಲ್ಲಿ ಸೆಂಚುರಿ ಮಾಡ್ದ? ಈಸ್ ಇಟ್ ದ ಬ್ಯಾಟ್ ಯು ಮೇಕ್ ಎ ಸೆಂಚುರಿ? ಇದೇ ಬ್ಯಾಟ್ ಅಲ್ಲ ಸೆಂಚುರಿ ಹೊಡೆದು ಅಂತೇಳಿ ಕೊನೆಗೆ ಕ್ವಶನ್ ಮಾರ್ಕ್ ಇದೆ ಅಲ್ಲಿ. ನಿಮಗೆ ಪ್ರಶ್ನೆಯನ್ನ ಕೇಳ್ತಾನೆ ರಂಜಿ. ಯಾರಿಗೆ? ಕುಮಾರ್ಗೆ ಕೇಳ್ತಾನೆ. ನೀನು ಇದೇ ಬ್ಯಾಟ್ ಅಲ್ಲ ಸೆಂಚುರಿ ಮಾಡಿದ್ದು? with 8. Yes, it is. He asked ಕೇಳ್ತಾನೆ ಅವಾಗ. Yes, it is. ಹೌದು, ಅದೇ ಬ್ಯಾಟ್ ಅಲ್ಲಿ ನಾನು ಸೆಂಚುರಿ ಮಾಡಿದ್ದು. Yes, it is. ಹೌದು, ನಾನು ಸೆಂಚುರಿ ಮಾಡಿದ್ದು ದಟ್ ಸೇಮ್ ಬ್ಯಾಟ್, ಅದೇ ಬ್ಯಾಟ್ ಅಲ್ಲಿ ನಾನು ಸೆಂಚುರಿ ಮಾಡಿದ್ದು ಅಂತ ಹೇಳ್ತಾನೆ. ಸರ್ ಮಿಸ್ಟರ್ ಕುಮಾರ್, ಏನ್ ಹೇಳು, ಏನ್ ಲೈಟ್ ಬಿಟ್ಟೆನೋ, ಏನಾದ್ರೂ ಲೈನ್ ಎಸ್ಕೇಪ್ ಆಗಿದೆ ಅಲ್ವಾ? ಏನು ಒಳಗೆ ಹೆಂಗೆ ಮಾತು, ಒಳಗೆ ಎಂತ ಮಾತುಗಳಲ್ಲಿ ನಿಮ್ಮವು ಮನೆ ಸುದ್ದಿಯಲ್ಲಿ ಮಾತಾಡ್ತಿದ್ರೆ. ಎಸ್, ಇಟ್ ಆಸ್ಕರ್ ಇಟ್ ಈಸ್ ಸನ್ ಮಿಸ್ಟರ್ ಕುಮಾರ್. ಎಸ್, ಹೌದು, ದ ಸೇಮ್ ಬ್ಯಾಟ್ ಐ ಮೇಕ್ ಸೆಂಚುರಿ. ಹೌದು, ಅದೇ ಬ್ಯಾಟ್ ಅಲ್ಲಿ ನಾನು ಸೆಂಚುರಿ ಮಾಡಿದ್ದು, ಅದೇ ಬ್ಯಾಟ್ ಅಲ್ಲಿ ನಿನಗೆ ಹ್ಯಾಂಡ್ ಓವರ್ ಮಾಡ್ತಾ ಇರೋದು. ಸೆಂಚುರಿ ಇಟ್ ಮೇ get you 100 runs too. 100ಕ್ಕಿಂತಲೂ ಜಾಸ್ತಿ ರನ್ಸ್ ಮಾಡಬೇಕು, ನಿನಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಟೇಕ್ ದಟ್ ಬ್ಯಾಟ್ ಅಂತೇಳಿ
Kumar handed over the bat to Mr. Ranji. Yes, Ranji spent a nervous week. ನೋಡಿ ಇದಾಗಿರೋದು ಈ ಶನಿವಾರ ಮ್ಯಾಚ್ ಸೋತು ಕುಮಾರ್ ಶಾಪ್ ಅನ್ನ ವಿಸಿಟ್ ಮಾಡತಕ್ಕಂಥದ್ದು ದಿಸ್ ಸಾಟರ್ಡೆ. ಬ್ಯಾಟ್ ಅವರಿಗೆ ಬಂದಿರೋದು ಕೂಡ ಸಾಟರ್ಡೇನೆ. ನೆಕ್ಸ್ಟ್ ಮ್ಯಾಚ್ ಇರೋದು ಯಾವಾಗ? ಕಮಿಂಗ್ ಸಾಟರ್ಡೆ. 8 ದಿವಸ ಟೈಮ್ ಇದೆ. ಇವನು ಒಂಥರ ನರ್ವಸ್, ಏನು ಈ 0ಗೆ ಔಟ್ ಆಗ್ಬಿಡ್ತಲ್ಲ, ನನಗೆ ಎಷ್ಟೊಂದು ಇನ್ಸಲ್ಟ್ ಆಗ್ಬಿಡ್ತಲ್ಲ ನನಗೆ, ಹಂಗೂ ಹಿಂಗೂ ಆ ನರ್ವಸ್ ವೀಕ್ ಅನ್ನ ಕಳೀತಾ ಇದ್ದಾನೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ನರ್ವಸ್ ಮೀನ್ಸ್ ಶಕ್ತಿಹೀನವಾಗಿರ್ತಕ್ಕಂಥ, ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುಮ್ಮಸ್ಸಲ್ಲಿ ಇರ್ತಕ್ಕಂಥ ನರ್ವಸ್ ವೀಕ್ ಅನ್ನ ಕಳೀತಾನೆ ಯಾರು? ರಂಜಿ. ರಂಜಿ ಸ್ಪೆಂಟ್ ಎ ನರ್ವಸ್ ವೀಕ್ ವೈಟಿಂಗ್ ಫಾರ್ ಸಾಟರ್ಡೇ ಮ್ಯಾಚ್. ಮುಂದೆ ಬರ್ತಕ್ಕಂಥ ಶನಿವಾರದ ಮ್ಯಾಚ್ ಅನ್ನ ಕಾಯ್ತಾ 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 ಆ ನರ್ವಸ್ ವೀಕ್ ಅನ್ನ ಕಳೀತಾನೆ ಹೂ? ಮಿಸ್ಟರ್ ರಂಜಿ. ಮಿಸ್ಟರ್ ರಂಜಿ ಸ್ಪೆಂಟ್ ನರ್ವಸ್ ವೀಕ್, ಆ ಒಂದು ವೀಕ್ ಅನ್ನ ಇಡೀ ವಾರವನ್ನ ಕಳೀತಾನೆ ಅಂಡ್ ವೇಟಿಂಗ್ ಫಾರ್ ದ ಮ್ಯಾಚ್ ಆನ್ ಸಾಟರ್ಡೇ. He asked ಕೋಕಿ, ಅವನೇನ್ ಮಾಡ್ತಾನೆ ಆ ವಾರದಲ್ಲಿ ನರ್ವಸ್ ವೀಕ್ ಅಲ್ಲಿ ಏನ್ ಮಾಡ್ತಾನೆ, ಅವರ ಪಕ್ಕದ ಮನೆಯ ಹುಡುಗಿ ಆಗಿರ್ತಕ್ಕಂಥ ಗರ್ಲ್ ಆಗಿರ್ತಕ್ಕಂಥ ಕೋಕಿ, ದ ನೆಕ್ಸ್ಟ್ ಡೋರ್ ಗರ್ಲ್ ಅಂದ್ರೆ ಅವ್ರ ಮನೆ ಪಕ್ಕದ ಮನೆಯ ಹುಡುಗಿ. ವಾಟ್ಸ್ ಹರ್ ನೇಮ್? ಕೋಕಿ. ಆ ಕೋಕಿ ಅಂತಕ್ಕಂಥ ಹುಡುಗಿಯನ್ನ ಹೆಲ್ಪ್ ಮಾಡ್ಕೊಳ್ತಾನೆ, ಬಳಸ್ಕೊಳ್ತಾನೆ. ಏನಕ್ಕೆ? ಟು ಬೌಲ್ ಇನ್ ಟು ಗಾರ್ಡನ್. ಒಂದು ಮನೆ ಮುಂದೆ ಇರ್ತಕ್ಕಂಥ ತೋಟದಲ್ಲಿ ಬಾಲ್ ಅನ್ನ ಬೌಲ್ ಮಾಡ್ಲಿಕ್ಕೆ, ಎಸೆಲಿಕ್ಕೆ ಬಳಸ್ಕೊಳ್ತಾನೆ. ರಂಜಿ used that girl to bowl the ball in the garden. ಆ ಮನೆ ಮುಂದೆ ಇರ್ತಕ್ಕಂಥ ತೋಟದಲ್ಲಿ ಸೊ ಬಾಲ್ ಅನ್ನ ಎಸೆಲಿಕ್ಕೆ ಯಾರನ್ನ ಬಳಸ್ಕೊಳ್ತಾ ಇದ್ದಾನೆ? ಕೋಕಿ. ಯಾರವಳು? The girl of next door. ಆ ಪಕ್ಕದ ಮನೆಯ ಹುಡುಗಿಯನ್ನ ಬಳಸ್ಕೊಳ್ತಾನೆ. ಏನಕ್ಕೆ ಬಳಸ್ಕೊಳ್ತಾನೆ? ಬಾಲ್ ಅನ್ನ ಎಸೆಲಿಕ್ಕೆ ಬಳಸ್ಕೊಳ್ತಾನೆ. ಗಾರ್ಡನ್ ಕೋಕಿ ಬೌಲ್ಡ್ ಕ್ವೈಟ್ ವೆಲ್. ಅವಳು ಕೂಡ ತುಂಬಾ ಚೆನ್ನಾಗಿ ಬಾಲ್ ಅನ್ನ ಎಸಿತಾ ಇದ್ಲು, ಬೌಲ್ ಮಾಡ್ತಾ ಇದ್ಲು ಕೋಕಿ. ಸೊ ಅವಳನ್ನ ಬಳಸ್ಕೊಳ್ತಾನೆ ಯಾರು? ಮಿಸ್ಟರ್ ರಂಜಿ. ಮಿಸ್ಟರ್ ರಂಜಿ ಯೂಸ್ಡ್ ಮಿಸಸ್ ಕೋಕಿ, the girl of next door. She also bowled well. At last Saturday arrived. ಅಂತೂ ಇಂತೂ ಶನಿವಾರ ಬಂತು. ಒಂದು ನರ್ವಸ್ ವೀಕ್ ಅನ್ನ ಕಳೆದಿದ್ದಾನೆ. ಸೊ ಫೈನಲಿ ಅವನು ಏನು ಆಲೋಚನೆ ಮಾಡ್ತಿರ್ತಕ್ಕಂಥ ದಿನವಾಗಿರ್ತಕ್ಕಂಥ ಸಾಟರ್ಡೆ ಬರುತ್ತೆ. ಫೈನಲಿ ಸಾಟರ್ಡೆ ಅರೈವ್ಡ್ ಬ್ರೈಟ್ ಅಂಡ್ ಸನ್ನಿ. ತುಂಬಾನೇ ಹೊಳಪಿದೆ, ಚೆನ್ನಾಗಿದೆ. ಈಗಿನ ಒಂದು ಚಳಿಗಾಲದ ಬೆಳಗ್ಗೆ ನೋಡಿ ತುಂಬಾನೇ ಬ್ರೈಟ್ ಆಗಿರುತ್ತೆ. ಏನು ಸೂರ್ಯನಿಂದ ಬರ್ತಕ್ಕಂಥ ಬಿಸಿಲು ತುಂಬಾ ಬ್ರೈಟ್ ಆಗಿರುತ್ತೆ, ಬಟ್ ಟೆಂಪರೇಚರ್ ಕಡಿಮೆ ಇರುತ್ತೆ. ಬೆಳಗ್ಗೆ ಮಲ್ಕೊಂಡ್ರೆ ಹೊರಗೆ ಬಂದು ಕೂತ್ಕೊಳ್ತೀರಾ ಯಾವಾಗ? ಚಳಿಗಾಲದಲ್ಲಿ. ಅದೇ ಬೇಸಿಗೆ ಕಾಲದಲ್ಲಿ ಹೊರಗಡೆಗೆ ಬರಲ್ಲ, ಸಾಕಷ್ಟು ಟೆಂಪರೇಚರ್ ಇರ್ತಾವ. ಚಳಿಗಾಲದಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ, ಸೊ ಏನ್ ತೊಂದರೆ ಇಲ್ಲ, ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ಬಿಸಿಲಲ್ಲಿ ಕೂತ್ಕೊಳ್ತೀರಾ. ಬಟ್ ಇನ್ನು ಬೇಸಿಗೆಯಲ್ಲಿ ಒಂದು ಸೆಕೆಂಡ್ ಹೊರಗಿದೆ ಅಂದ್ರೆ ಅವಾಗಿರಲ್ಲ, ಎಲ್ಲ ಮನೆ ಒಳಗೆ. ಅದು ಮನೆಯಲ್ಲಿ ಇರ್ತಕ್ಕಂಥ AC ಆನ್ ಮಾಡ್ಕೊಂಡಿರ್ತೀರಾ, ಇಲ್ಲ ಫ್ಯಾನ್ ಆನ್ ಮಾಡ್ಕೊಂಡಿರ್ತೀರಾ, ಇಲ್ಲ ಕೈಯಲ್ಲಿ ಬೀಸರಿಗೆ ಇಟ್ಕೊಂಡಿರ್ತೀರಾ. ಏನಾದ್ರೂ ಒಂದು ಗಾಳಿ ಬೇಕೇ ಬೇಕಾವ. ಉಳ್ಳವರು ಏನ್ ಮಾಡ್ತಾರೆ? AC ಆನ್ ಮಾಡ್ಕೊಳ್ತಾರೆ. ಇನ್ನು ಅದಕ್ಕಿಂತ ಸ್ವಲ್ಪ ಡೌನ್ ಇರ್ತಕ್ಕಂಥ ಫ್ಯಾನ್ಸ್ ಹಾಕೊಳ್ತಾರೆ. ಇನ್ನು ಬಡವರು ಏನ್ ಮಾಡ್ತಾರೆ? ಕೈಯಲ್ಲಿ ಒಂದು ಬೀಸಣಿಗೆ ಇಟ್ಕೊಳ್ತಾರೆ. ಗಾಳಿ ಹೊಡ್ಕೊಂಡು ಏನ್ ಬರ್ತಕ್ಕಂಥ ಟೆಂಪರೇಚರ್ ಅವಾಯ್ಡ್ ಮಾಡ್ತಾರೆ ಯಾವಾಗ? ಬೇಸಿಗೆಯಲ್ಲಿ. ಸೊ ಆ ರೀತಿಯಲ್ಲಿ ಮುಖ್ಯವಾಗಿ ಏನಾಗುತ್ತೆ, ನೆಕ್ಸ್ಟ್ ಸಾಟರ್ಡೆ ಬಂತು. ಅಟ್ ಲಾಸ್ಟ್ ಸಾಟರ್ಡೆ ಅರೈವ್ಡ್ ಬ್ರೈಟ್ ಅಂಡ್ ಸನ್ನಿ. ತುಂಬಾ ಒಳಪಾಗಿರ್ತಕ್ಕಂತಹ ಸೂರ್ಯನ ಕಿರಣಗಳು ಹೊಂದಿರತಕ್ಕಂಥ ದಿವಸ ಆಗಿತ್ತು. ಜಸ್ಟ್ ಫಾರ್ ದ ಕ್ರಿಕೆಟ್, Suraj won the toss for the school and decided to bat first. Yes, ಇಬ್ರು ಕ್ಯಾಪ್ಟನ್ಸ್ ಗಳಿಗೆ ಹೋಗ್ತಾರೆ, ಟಾಸ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾರೆ. Both team captains so came and in toss win ಅನ್ನ ಮಾಡ್ತಾರೆ. So in the toss win, Suraj won the toss and
and elected to bat first. Suraj ಟಾಸ್ ಅನ್ನು ವಿನ್ ಆಗ್ತಾನೆ. ಟಾಸ್ ವಿನ್ ಆದ ತಕ್ಷಣ ಅವನು ಏನು ಸೆಲೆಕ್ಟ್ ಮಾಡ್ಕೊಳ್ತಾನೆ, ಇಲ್ಲಪ್ಪ ನಾವೆಲ್ಲರೂ ಕೂಡ ಫಸ್ಟ್ ಬ್ಯಾಟಿಂಗ್ ಮಾಡ್ತೀವಿ, ನೀವು ಬೌಲಿಂಗ್ ಅನ್ನು ಮಾಡಿ ಅಂತೇಳಿ ಸೆಲೆಕ್ಟ್ ಮಾಡಿಕೊಳ್ತಾನೆ. ಎಸ್, ದ ಓಪನಿಂಗ್ ಬ್ಯಾಟ್ಸ್ಮನ್, ಸೂರಜ್ ಟೀಮ್ ನ ಓಪನಿಂಗ್ ಬ್ಯಾಟ್ಸ್ಮನ್, ಪ್ರಾರಂಭಿಕವಾಗಿ ಬ್ಯಾಟ್ ಅನ್ನು ಮಾಡಿಕೊಳ್ತಕ್ಕಂಥ ಆರಂಭಿಕ ಆಟಗಾರರು ಓಪನಿಂಗ್ ಬ್ಯಾಟ್ಸ್ಮನ್ put on 30 runs without being separated. ಯಾವುದೇ ವಿಕೆಟ್ ಹೋಗದ ರೀತಿಯಲ್ಲಿ ನೋಡಿಕೊಂಡು ಮೊದಲ ಇಬ್ಬರು ಆಟಗಾರರು 30 ರನ್ಗಳನ್ನು ಕಲೆ ಹಾಕ್ತಾರೆ. The first two batsmen so made 30 runs without losing any wicket. ಮೊದಲನೇ ಆರಂಭಿಕವಾಗಿ ಆಟಕ್ಕೆ ಬಂದಿರತಕ್ಕಂಥ ಆಟಗಾರರು 30 ರನ್ ಅನ್ನು ಮಾಡ್ತಾರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕೆಟ್ ಅನ್ನ ಕಳೆದುಕೊಳ್ಳದೆ. ಸೊ ಇಲ್ಲಿ ಫಸ್ಟ್ ಆರಂಭಿಕ ಬ್ಯಾಟ್ಸ್ಮನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, 30 ರನ್ಸ್ ಅನ್ನು ಮಾಡ್ತಾರೆ ವಿತೌಟ್ ಬೀಯಿಂಗ್ ಸಪರೇಟೆಡ್. ದ ವಿಸಿಟಿಂಗ್ ಫಾಸ್ಟ್ ಬೌಲರ್ ಕುಡ್ ನಾಟ್ ಡೂ ಮಚ್. ಏನು ಆರಂಭಿಕವಾಗಿ ಬೌಲ್ ಮಾಡಿರ್ತಕ್ಕಂಥ ವೇಗದ ಎಸೆತಗಾರರು ಫಾಸ್ಟ್ ಬೌಲರ್, ಅಪೋಸಿಟ್ ಟೀಮಿನ ಫಾಸ್ಟ್ ಬೌಲರ್ ಏನೂ ಮಾಡಕ್ ಆಗ್ಲಿಲ್ಲ, ಆರಂಭಿಕ ವಿಕೆಟ್ ತೆಗೆದುಕೊಳ್ಳಿಕ್ಕೆ ಆಗ್ಲಿಲ್ಲ. The fast bowler of the opposite team could not do much. ಏನು ಮಾಡಕ್ಕಾಗಲಿಲ್ಲ. ಯಾರು ಆರಂಭಿಕವಾಗಿರ್ತಕ್ಕಂಥ ಫಾಸ್ಟ್ ಬೌಲರ್, ವೇಗದ ಎಸೆತಗಾರರು, ಫಾಸ್ಟ್ ಬೌಲರ್ ದಟ್ ಮೀನ್ಸ್ ಓಡೋಡಿ ಬಂದು ಬಾಲನ್ನ ಬ್ಯಾಟ್ಸ್ಮನ್ ಎಸೆತಕ್ಕಂಥ ಫಾಸ್ಟ್ ಬೌಲರ್ಸ್. ಸ್ಪಿನ್ನರ್ಸ್ ಅಲ್ಲೇ ನಿಂತ್ಕೊಂಡಿದ್ದು ಸ್ವಲ್ಪ ಸ್ಲೋ ಆಗಿ ಬಾಲನ್ನ ಹಾಕ್ತಕ್ಕಂಥ ಒಂದು ಸ್ಲೋ ಎಸೆತಗಾರರು ಸ್ಪಿನ್ನರ್ಸ್ ಅಂತ ಕರೀತೀವಿ. ಈಗ ಫಾಸ್ಟ್ ಬೌಲರ್ಸ್ ಕುಡ್ ನಾಟ್ ಡೂ ಮಚ್, ದೆನ್ ದ ಸ್ಪಿನ್ ಬೌಲರ್ ಕೇಮ್ ಆನ್. ಈಗ ಫಾಸ್ಟ್ ಬೌಲರ್ ವಿಕೆಟ್ ಬೀಳ್ತಲ್ಲ ಅಂತ ಏನ್ ಮಾಡ್ತಾರೆ, ಅಪೋಸಿಟ್ ಟೀಮ್ ಕ್ಯಾಪ್ಟನ್ ಏನ್ ಮಾಡ್ತಾನೆ, ಸ್ಪಿನ್ ಬೌಲರ್ಸ್ ಅನ್ನ ಅಟ್ಯಾಕ್ ಇಳಿಸ್ತಾನೆ. ಬಾರಪ್ಪ ನೀವು ಬೌಲ್ ಮಾಡಿ ನೋಡೋಣ, ಈಗ ಔಟ್ ಆಗ್ತಾರೆ ಅಂತೇಳಿ ಸ್ಪಿನ್ ಬೌಲರ್ಸ್ ಅನ್ನ ಕೇಮ್ ಆನ್ ಅಂಡ್ ಇಮಿಡಿಯೇಟ್ಲಿ there were a change in the game. ಯಾವಾಗ ಸ್ಪಿನ್ ಬೌಲರ್ ಬೌಲಿಂಗ್ ಮಾಡ್ಲಿಕ್ಕೆ ಬಂದ್ರು ಪಂದ್ಯದ ಗತಿನೇ ಬದಲಾಯಿತು. ಇಮಿಡಿಯೇಟ್ಲಿ, ತಕ್ಷಣವೇ ಏನಾಗ್ತಿಲ್ಲ, ಮುಖ್ಯವಾಗಿ there was a change in the game. 2 wickets fell. 2 ವಿಕೆಟ್ ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಡು. ಅಲ್ಲಿವರೆಗೆ ಚೆನ್ನಾಗಿ ಆಡಿದ್ರು ಓಪನಿಂಗ್ ಬ್ಯಾಟ್ಸ್ಮನ್ಸ್. ಯಾವಾಗ ಸ್ಪಿನ್ ಬೌಲರ್ಸ್ ಅಟ್ಯಾಕಿಗೆ ಬಂದ್ರು ಇಮಿಡಿಯೇಟ್ ಆಗಿ 2 ಬ್ಯಾಟ್ಸ್ಮನ್ಸ್ ಏನಾಗ್ತಾರೆ, ಔಟ್ ಆಗ್ತಾರೆ. ಆಗ ದೇರ್ ವಾಸ್ ಎ ಚೇಂಜ್ ಇನ್ ದ ಗೇಮ್. ಅಲ್ಲಿವರೆಗೂ ಚೆನ್ನಾಗಿ ನಡೀತಾ ಇತ್ತು, ಏನು ಮ್ಯಾಚ್ ಚೆನ್ನಾಗಿ ನಡೀತಾ ಇತ್ತು. ವೆನ್ ದ ಸ್ಪಿನ್ ಬೌಲರ್ ಕೇಮ್ ಟು ಅಟ್ಯಾಕ್, ಇಮಿಡಿಯೇಟ್ಲಿ 2 ವಿಕೆಟ್ಸ್ ಆರ್ ಫಾಲನ್ ಇನ್ 1 ಓವರ್. ಒಂದೇ ಓವರ್ ನಲ್ಲಿ 6 ಬಾಲ್ ಈಸ್ ಈಕ್ವಲ್ ಟು 1 ಓವರ್. 6 ಬಾಲ್ಸ್ ಗಳ ಎಸೆಯಲಿಕ್ಕೆ 1 ಓವರ್ ಅಂತ ಕರಿತೀವಿ. ಆ ಸ್ಪಿನ್ ಬೌಲರ್ ಬಂದಿರತಕ್ಕಂಥ ಒಂದೇ 1 ಓವರ್ ನಲ್ಲಿ 2 ವಿಕೆಟ್ಸ್ ಗಳನ್ನು ತೆಗೆದುಕೊಳ್ತಾನೆ ಯಾರು, ಸ್ಪಿನ್ ಬೌಲರ್. ಅಂಡ್ ದ ಸ್ಕೋರ್ ವಾಸ್ 33. 30 ಗೆ ವಿಕೆಟ್ ಲಾಸ್ ಇತ್ತು, ಈಗ 33 ಗೆ 2 ವಿಕೆಟ್ ಅಂತ ತೋರಿಸ್ತಾ ಇದೆ. 30 ಗೆ ಅವರಿಬ್ರು ಚೆನ್ನಾಗಿ ಆಡಿದ್ರು, ನೋ ಪ್ರಾಬ್ಲಮ್, ಫಾಸ್ಟ್ ಬೌಲರ್ಸ್ ಚೆನ್ನಾಗಿ ಆಡ್ಕೊಂಡ್ರು. ಬಟ್ when the opposite team introduced the spin bowler, there was a lot of changes in the game. Immediately 2 batsmen were out by the spin bowler. So remember, and score was 33 for 2. Suraj made a few quick runs. ಆಗ ಆಟ ಆಡ್ತಿರ್ತಕ್ಕಂಥ ವ್ಯಕ್ತಿ ಯಾರು, ರಂಜಿ ಟೀಮ್ ನ ಕ್ಯಾಪ್ಟನ್ ಸೂರಜ್ ಒಂದು ಆಟವನ್ನು ಆಡ್ತಾ ಇದ್ದ. Then he too was out for 1 off spinner. ಅವನು ಕೂಡ ಹತ್ತಪ್ಪ ಸ್ಪಿನ್ನರ್ ಗೆ ಯಾರು, ಸೂರಜ್ the team captain was also out for another spinner caught behind the wicket. ಹೆಂಗ ಔಟ್ ಆದ ಸೂರಜ್, ಕೀಪರ್ ಕ್ಯಾಚ್ ಆದ, ಕ್ಯಾಚ್ ಬಿಹೈಂಡ್, caught behind the wicket. ವಿಕೆಟ್ ಹಿಂಭಾಗ ಇರತಕ್ಕಂಥ ವಿಕೆಟ್ ಕೀಪರ್ ಏನ್ ಮಾಡ್ತಾನೆ, ಆ ಕ್ಯಾಚ್ ಅನ್ನು ತೆಗೆದುಕೊಳ್ತಾನೆ. ಸೂರಜ್ ಆಲ್ಸೋ ಔಟ್. Now 33 runs for 3 wicket and
it was Ranji's turn. ಈಗ ಬ್ಯಾಟಿಂಗ್ ಬರ್ತಕ್ಕಂಥ ಸರದಿ ಯಾವುದು ಅಂದ್ರೆ ರಂಜಿ. 3 ವಿಕೆಟ್ ಹೋಗಿದೆ, 33 ರನ್ಸ್ ಆಗಿದೆ. ಏನಾಗಿದೆ ಅಲ್ಲಿ? 33 ರನ್ಸ್ ಆಗಿದೆ, 3 ವಿಕೆಟ್ ಹೋಗಿದೆ. ಆಮೇಲೆ ಹೇಳ್ತೀನಿ, ಪಿರಿಯಡ್ ಮುಗಿತು. 33 ರನ್ಸ್ ಆಗಿದೆ, 3 ವಿಕೆಟ್ ಹೋಗಿದೆ. ಈಗ ಯಾರು ಬರ್ತಾ ಇದ್ದಾರೆ ಬ್ಯಾಟಿಂಗಿಗೆ? ರಂಜಿ ಬರ್ತಾ ಇದ್ದಾನೆ. ಎಸ್. He walked slowly to the wicket. ಮೆಲ್ಲಗೆ ಮೊದಲೇ ನರ್ವಸ್. ಮೊದಲೇ 3 ಮ್ಯಾಚ್ ಅಲ್ಲಿ ಬಿಗ್ 0. ಅವನ ಮನಸ್ಸಲ್ಲಿ ಏನಾಗಿದೆ, ಈ ಸಾರಿನೂ ಕೂಡ ಎಲ್ಲಿ 0ಗೆ ಔಟ್ ಆಗ್ಬಿಡ್ತೀನೋ ಅನ್ನೋ ಮನೋಭಾವ ಇದೆ. ಹಾಗಾಗಿ ಮೆಲ್ಲಗೆ ಸ್ಟೆಪ್ಸ್ ಅಲ್ಲಿ ಆಗ್ತಾ ಬರ್ತಾ ಇದ್ದಾನೆ. ಸ್ಲೋಲಿ ಆಗಿ ಬರ್ತಾ ಇದ್ದಾನೆ. ರಂಜಿ walked slowly to the wicket. The bowler took a short run and then the ball was twirling. ಬಾಲ್ ಅನ್ನ ಆ ಬೌಲರ್ ಹೇಗೆ ಎಸಿತಾರೆ ಅಂದ್ರೆ ಟ್ವಿರ್ಲ್ ಮಾಡ್ತಿದ್ದಾನೆ. ಸುತ್ತ 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 ಬಾಲ್ ಅನ್ನ ಸಾಮಾನ್ಯ ಕ್ರಿಕೆಟ್ ಆಡೋ ನೋಡಿದಾಗ ಗೊತ್ತಾಗುತ್ತೆ. ಬಾಲ್ ಅನ್ನು ಟರ್ನ್ ಮಾಡ್ತಾ ಇರ್ತಾರೆ ಬೌಲರ್ಸ್ಗಳು. ಬಾಲ್ ಅನ್ನ ಟರ್ನ್ ಮಾಡ್ತಾ ಇರ್ತಾರೆ. ಹಾಗೆ ರಂಜಿ ಬಂದ ತಕ್ಷಣ ಬಾಲ್ ಟ್ವಿರ್ಲ್ ಮಾಡ್ತಾ ಇದ್ದಾನೆ. ಬಾಲ್ ನ ಟರ್ನ್ ಮಾಡ್ತಾ ಇದ್ದಾನೆ ಬೌಲರ್. ಹೇಗಾದ್ರೂ ಮಾಡಿ ಔಟ್ ಮಾಡೋಣ ಅಂದರೆ ಟ್ವಿರ್ಲಿಂಗ್ ಟುವರ್ಡ್ಸ್ ರಂಜಿ. ಬಾಲ್ ತಿರ್ತಾ 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 ಯಾವ ಕಡೆ ಬರ್ತಾ ಇದೆ? ರಂಜಿಯ ಕಡೆಗೆ ಬಾಲ್ ಬರ್ತಾ ಇದೆ. And then a thrill ran through the Ranji's arm. ಕೈಯಲ್ಲಿ ಬ್ಯಾಟ್ ಇತ್ತು, 100 ರನ್ ಹೊಡೆದಿರ್ತಕ್ಕಂಥ ಬ್ಯಾಟ್ ಇತ್ತು. ಯಾವಾಗ ಬಾಲ್ ಬಂದಾಗ ಇವನು ಬ್ಯಾಟ್ ಅನ್ನು ಆಡ್ಲಿಕ್ಕೆ ಹೋಗ್ತಾನೋ ಇವನ ತೋಳುಗಳಲ್ಲಿ, ಆರ್ಮ್ಸ್ ಗಳಲ್ಲಿ ಥ್ರಿಲ್ ಬರುತ್ತೆ, ರೋಮಾಂಚನವಾಗುತ್ತೆ. ಯಾರ ಬ್ಯಾಟ್ ಅಲ್ಲಿ? ರಂಜಿ ಇಟ್ಕೊಂಡಿರ್ತಕ್ಕಂಥ ಬ್ಯಾಟ್ ನಲ್ಲಿ ಒಂದು ರೋಮಾಂಚನ ಪಾಸಾದಂಗೆ ಆಗುತ್ತೆ. ಯಾರಿಗೆ? ರಂಜಿಗೆ. ಯಾವಾಗ ಆಟ ಆಡ್ಲಿಕ್ಕೆ ಬರ್ತಾನೋ ಆಗ ಅವನ ಕೈಯಲ್ಲಿ, ಅವನ ಆರ್ಮ್ಸ್ ಗಳ ತೋಳುಗಳಲ್ಲಿ ಏನು ಉಂಟಾಗುತ್ತೆ? ರೋಮಾಂಚನ ಉಂಟಾಗುತ್ತೆ. ಅಂಡ್ he felt the ball meet the bat. ಅವನಿಗೆ ಅನ್ಸುತ್ತೆ ಆ ಬಾಲ್ ಅನ್ನ ನಾನು ಬ್ಯಾಟ್ ಇಂದ ಹೊಡೆಯೋಣ, ಎಲ್ಲ ಬಾಲ್ ಅನ್ನು ಹೊಡೆಯೋಣ ಅಂತೇಳಿ ಸರ್ಟೈನ್ ಥ್ರಿಲ್ ಅವನಿಗೆ ಉಂಟಾಗುತ್ತೆ. ಯಾರಿಗೆ? ರಂಜಿಗೆ. ಸಂಚನ ಸ್ಟ್ಯಾಂಡರ್ಡ್ ಇವತ್ತೇನ್ ಮಾಡಿದ್ರು ಓದ್ಕೊಂಬ. ಇವತ್ತೇನ್ ಮಾಡಿದ್ರು ಓದ್ಕೊಂಬ. Quick up, not time. Never mind, said Amar. Mr. Kumar, what would we do? Quick, time pust hididu. Straight nittgo. Without losing, anyway, how many runs did you make? Not a big round egg. I made a good score in my last 3 matches, said Ranji. I will be dropped from team if I don't do something in the next game. We can't have that happening, said Mr. Kumar. Something will have to be done about it. I am just unlucky, said Ranji. Maybe, but in the case, it's time your luck changed. Mr. Kumar began looking closely at a number of old cricket bat, and after a few minutes he said, "Ha!" and he picked up one of the bat and held it out the Ranji. This is, he said. This is it. This is it, he said. This is the luckiest of all my old bat. This is the bat I made a century with. He held it out to Ranji. I take it ill. Repeat, he held it. Repeat, he held it. He held it. Let it. No. He held it. Continue. He held it to. ಕಾಣಿಸುತ್ತಾ ಸರಿಯಾಗಿ? Continue. He held it out to Ranji. He held it out to Ranji. I take it. Yearly. Sir.
bat and Spelling. Gazed. Gazed. Gazed at it with Awe and and spelling. Delight. 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 Is it really? Is it really the bat you Made made a century. century with? He Asked. asked. It is Said. said Mr. Kumar. It May may get you a 100. 100 runs Two. Next. Good. What's again, Lina? Continue. Quick. Randy spent a nervous week waiting for Saturdays. Saturday's match day. He asked Poki, the girl next door, to bowl to him in the garden. Poki bowled quite well. At last, Saturday arrived bright. Arrived. Arrived bright and sunny, just right for cricket. Suraj won the toss for the school and decided to bat first. The opening batsman put on 30 Hey, 30. runs without being Separated. The visiting fast bowler could not do much. Then the spin bowlers came on and immediately there was a change. 33 Hey, change in the game. in the game. Two wickets Fell. fell in 1 over and the score was 33 for 2. Suraj made a few quick runs. Then he too was out to one of the spinners caught behind the wicket and it was Ranji turn. ಇದನ್ನ ನಂಗೆ ಕೇಳು, ನಾನು ಓದ್ತೀನಿ. ಆ ಪ್ಯಾರ ನಾನು ಓದ್ತೀನಿ ಕೇಳು. The opening batsman put on 30 runs without being separated. The visiting fast bowler could not do much. Then the spin bowlers came on, and immediately there was a change in the game. 2 wickets fell in 1 over, and the score was 33 for 2. Suraj made a few quick runs. When he too was out to one of the spinners, caught behind the wicket, and it was Ranji's turn. Odi. The opening batsman put on 30 runs without being Separated. separated. The visiting Play 30. ಅಲ್ಲೇ ತಪ್ಪು ಓದ್ತಾರ ನೀನು. ನಾನು ಓದಿದ್ದು ಓದ್ಕೊಂಡು ನೋಡ್ಕೊಂಡ. ಅಲ್ಲಿ ಫುಲ್ ಸ್ಟಾಪ್ ಇದೆ, ಸ್ಲೋ ಮಾಡು, ಸ್ಟಾಪ್ ಮಾಡು. The opening batsman put on 30 runs without being separated. The visiting fast bowlers could not do much. Could not do, not the. Could not do much. Then the spin bowlers came on and immediately there was a change in the game. 2 wickets fell in 1 over and the score was 33 for 2. Suraj made a few Quick runs. Then he too was out to one of the spinners caught behind the wicket and it was Ranji turn. ನೆಕ್ಸ್ಟ್ ಪಕ್ಕದಾಗಿರೋಣ. ಏಯ್ ಫಸ್ಟ್ ಪುಸ್ತಕ ಸರಿ ಓದು. Here
ಈ ವರ್ಡ್ ಸ್ಪೆಲ್ಲಿಂಗ್ ಹೇಳು, ಸುಮ್ಮನೆ ಬಾಯಿ ಬಂದಂಗೆ ಹೇಳ್ಬೇಡ. WALKED ವಾಕ್ಡ್, walked ಸ್ಲೋಲಿ. slowly to and ಕಣ್ಣು ಚೆಂದ ಕಾಣಿಸ್ತಾವ ನನಗೆ. to the ಹಾ, ಸ್ಪೆಲ್ಲಿಂಗ್ ಹೇಳು, ಬರ್ತಾ ಇದೆ. WICKET ವಿಕೆಟ್, wicket the batter BOWLER ಬೌಲರ್, bowler took ತುಕ್, a ಶಾರ್ಟ್ ರನ್. short run and ದೆನ್ then the bowler ಎ ಬಾಲ್ ball was ವಾಸ್ ಟ್ವಿರ್ಲಿಂಗ್ twirling ಟುವರ್ಡ್ಸ್ towards Ranjan ನಿನ್ನ ಸ್ಪೆಷಲ್ ಆಗಿ ಪದಗಳು ತಗೊಂಬರಲಿಗೆ. ಕಂಟಿನ್ಯೂ. and ದೆನ್ ಎ then a ಥ್ರಿಲ್ will run ran. THROUGN ಎನ್ ಕಂಡಂಗೆ ಎದುರೇ ಮುಟ್ಟಾಳ. THROUGH ಥ್ರೂ true Ranjan ರಂಜೀಸ್ Ranjis A ಆರ್ R as he ಫೆಲ್ಟ್ felt and ball met ಮೀಟ್. the bat. ನೆಕ್ಸ್ಟ್ ಸ್ಟಾರ್ಟಿಂಗ್ ಇಂದ ಇಲ್ವಾ ಮತ್ತೆ ಇಲ್ಲಿದೆ ನೋಡು. ನೆಕ್ಸ್ಟ್ ಒಂದು ಹೇಳೋದು ಅರ್ಥ ಆಗಿಲ್ಲ ನನಗೆ. ಸಿಂಚನ ಒಂದು ಅಲ್ಲಿಂದ ಬಾ. ಹಾ, ಒಂದೇ ಸರಿ ಹೇಳೋದು. Do without loser.